ಮಾನ್ವಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ನಡೆದ ಕಂದಾಯ ದಿನಾಚರಣೆ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯ್ಕ ಉದ್ಘಾಟಿಸಿದರು. ನಂತರ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ 2 ವರ್ಷಗಳಲ್ಲಿ ರಾಜ್ಯದಲ್ಲಿನ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದೇವೆ. ಕಂದಾಯ ಇಲಾಖೆ ಸಾರ್ವಜನಿಕರ ಜೀವನದಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತದೆ. ಮನುಷ್ಯ ಹುಟ್ಟಿನಿಂದ ಮರಣದವರೆಗಿನ ದಾಖಲೆಗಳು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದರು. ಇನ್ನು ರಾಜ್ಯದ ಸರ್ಕಾರವು ವಿವಿಧ ಫಲಾನುಭವಿಗಳಿಗೆ 1,11,000 ಹಕ್ಕು ಪತ್ರಗಳನ್ನು ವಿತರಿಸುವ ಕಾರ್ಯಕ್ರಮ ಸರ್ಕಾರದಿಂದ ನಡೆದಿದೆ. ಸಮಾಜದಲ್ಲಿನ ಸಮಸ್ಯೆಗಳನ್ನು ನಿವಾರಣೆಗೆ ಈ ಖಾತೆ ಯೋಜನೆಯನ್ನ ಜಾರಿಗೆ ತರುವ ಮೂಲಕ ಜನರಿಗೆ ಅಗತ್ಯವಿರುವ ದಾಖಲೆಗಳನ್ನು ನೀಡುವುದಕ್ಕೆ ಕಂದಾಯ ಇಲಾಖೆ ಸಿಬ್ಬಂದಿಗಳಿಗೆ ಲ್ಯಾಪ್ಟಾಪ್ ಸೇರಿದಂತೆ ಅಗತ್ಯ ತರಬೇತಿ ನೀಡುವುದು ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡಲಾಗಿದೆ ಎಂದರು. ಇಲ್ಲಂತ ನಾನು ಹೇಳಕ್ಕಿಲ್ಲ, ಅವ್ರ ಕರ್ತವ್ಯ ಬಹಳ ಮುಖ್ಯ. ಎಲ್ಲರಿಗೂ ವಿಲೇಜ್ ಕೊಟ್ಟಿರೋದ್ರಿಂದ ಆ ಕಾರ್ಯಾಲಯದ ಒಂದು P1 ಹಿಡಿದು ತಹಸೀಲ್ದಾರ್ವರೆಗೂ ತಾವು ಒಮ್ಮತದಿಂದ ಸರಿಯಾಗಿದ್ದಾಗ ಮಾತ್ರ ಆ ತಾಲೂಕು ಕಚೇರಿಯಲ್ಲಿ ಯಾವುದೇ ಕೆಲಸ ಆಗೋದಕ್ಕೆ ವಿಳಂಬಕ್ಕೆ ಸಾಧ್ಯ ಆಗದಿಲ್ಲ ಅಂತಕ್ಕಂಥ ಮಾತುಗಳು ಹೇಳ್ತದೆ. ಇಲ್ಲಿವರೆಗೂ ಒಗ್ಗಟ್ಟಾಗಿ ಆ ಒಂದು ತಾಲೂಕು ಆಫೀಸಿನಲ್ಲಿ ಸಿಬ್ಬಂದಿ ಇರಲೋದ್ರೆ ಆ ಕೆಲಸ ನಾವು ಆಗಲಿ ಕಂಪ್ಯೂಟರ್ ಮುಖಾಂತರ ಅದು ಹೊರಗೆ ಬರ್ತಕ್ಕಂಥದ್ದು ಆಗಲಿಲ್ಲ ಮಾತು ಕೂಡ ಈ ಗ್ರಾಮದಲ್ಲಿ ಇಷ್ಟಪಡ್ತೀವಿ. ಹೀಗಾಗಿ ಇದು ಏನಪ್ಪ ಅಂದರೆ ಇವತ್ತಿನ ದಿವಸದಲ್ಲಿ ಈ ಯುಗದಲ್ಲಿ ಇವತ್ತು ನಿಮ್ಮ ಎಲ್ಲರ ಒಗ್ಗಟ್ಟಿನೇ ಒಂದು ಇದು. ಒಗ್ಗಟ್ಟಿನಿಂದ ಎಲ್ಲಿ ಕೆಲಸ ಆಗ್ತದೋ ಅಲ್ಲಿ ಜನರ ಕೈಗೆ ಒಳ್ಳೆ ಕೆಲಸ ಕೈ ಸೇರ್ತದೆ. ಅಲ್ಲಿವರೆಗೂ ರೈತರಿಗೆ ಯಾವುದೇ ಒಳ್ಳೆ ಕೆಲಸ ಆಗಲಿಲ್ಲ ಅಂತಕ್ಕಂಥ ಮಾತುಗಳು ನಾವು ನೀವೆಲ್ಲ ತಿಳ್ಕೊಳ್ಬೇಕು. ಹಾಗಾಗಿ ಒಗ್ಗಟ್ಟು ಭಾಳ ಮುಖ್ಯ. ಇವತ್ತು P1 ತಾಲೂಕು ಪಂಚಾಯತಿ ಅಂತ ನಾವು ಕಡೆಗಣಿಸಲ್ಲ. ಆ P1 ನಮ್ಮಂಪಲ್ಲೇ ಅವನೊಬ್ಬ ಮನುಷ್ಯ, ಅವನು ನಮ್ಮಂಪಲ್ಲೇ ಒಬ್ಬ ನಾಗರಿಕ, ಅವನು ಕರ್ತವ್ಯ ನಿಷ್ಠೆಯಲ್ಲಿ ತೊಡಗತಕ್ಕಂಥವನು ಅಂತಕ್ಕಂಥ ಒಂದು ಮನೋಭಾವ ನಮ್ಮೆಲ್ಲರ ಐತೆ. ಅದು ತಹಸೀಲ್ದಾರ್ವರಿಗೆ ಅಸಿಸ್ಟೆಂಟ್ ಕಮಿಷನರ್ವರಿಗೆ ಎದ್ದು ಕಾಣ್ತಕ್ಕಂಥ ಕೆಲಸ ಕೂಡ ಆಗ್ತದೆ. ಆ ಕೆಲಸನೂ ಈಗ ನಮ್ಮ ಕೈ ಸಿಗ್ತಾವಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ